ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಬೇಕ್ರಿ ಸ್ಟೈಲ್ ಮೋತಿಚೂರ್ ಲಾಡುನ ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಯಾರು ಬೇಕಾದರೂ 5 ರಿಂದ 7 ನಿಮಿಷದ ಒಳಗಡೆ ನಾವು ಮಾಡ್ಕೊಳ್ಬೋದು. ತುಂಬ ಈಸಿ. ಮೊದಲಿಗೆ ನಾನು 1 ಕಪ್ ಕಡಲೆಬೇಳೆನ ನೀರಲ್ಲಿ ಹಾಕಿ ನೆನೆ ಹಾಕಿದ್ದೆ. 2 ತಾಸಲ್ಲಿ ನೆನೆ ಹಾಕಿದ್ದೆ ನಾನು. ನೀವು ಬೇಕಾದರೆ ನೈಟಲ್ಲಿ ಹಾಕಿಬಿಟ್ಟು ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು. ಟೈಮ್ ಇರಲಿಲ್ಲ ಅಂದರೆ ಮಿನಿಮಮ್ 2 ಗಂಟೆವರೆಗೂ ಕೂಡ ಬಿಡ್ಕೊಡ್ಬೇಕಾಗತ್ತೆ. ಇಲ್ಲಾಂದರೆ ಸರಿಯಾಗಿ ನೆನೆಯೋದಿಲ್ಲ. ಈ ಥರ ಒಂದು ಜಲ್ಡಿ ಸಹಾಯದಿಂದ ನಾನು ಕಡಲೆಬೇಳೆನ ಹಾಕೋದು ಅದು ಶೋಧಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ. ಮತ್ತು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸಿ ಜಾರಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಸಾಫ್ಟಾಗಿ ಮಾಡ್ಕೊಳ್ಬಾರ್ದು ಪೇಸ್ಟು, ಸ್ವಲ್ಪ ತರಿಯಾಗಿರಬೇಕು. ಈ ಥರ ಇತ್ತು. ಇವಾಗ ಒಂದು ಕಡೆ ನಾನು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನಲ್ವ ಕಡಲೆಬೇಳೆನ, ಅದು ಈ ಥರ ಹಾಕೋತಾ ಇದ್ದೀನಿ. ನಾವು ಬಿಡಬೇಕಾದ್ರೆ ಗ್ರೌಂಡಾಗಿ ಮಾಡಿ ಹಿಂಗೆ ಒತ್ತಿ ನಾವು ಬಜ್ಜಿ ಬಿಡ್ತೀವಲ್ವ, ಆ ಥರ ಬಿಡೋ ಹಾಗಿಲ್ಲ. ಸುಮ್ಮನೆ ಕೈಯಲ್ಲಿ ಹೇಗೆ ಬರುತ್ತಲ್ವ ಈ ಥರ ನಮ್ಮ ಸುಮ್ಮನೆ ಈ ಥರ ಬಿಟ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೇನು ಟೈಮ್ ಇಡೋದಿಲ್ಲ. ನಾನು ಕೇವಲ 1 ನಿಮಿಷದಲ್ಲಿ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆ ಕೂಡ ಜಾಸ್ತಿ ಹೋಗೋದಿಲ್ಲ. ಸರಿಯಾಗಿ ಈ ಥರ ನಾವು ಎಷ್ಟು ಜಾಗ ಇರುತ್ತಲ್ವ ಅಷ್ಟೆಲ್ಲ ಕಡೆ ನಾವು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಲೇಟೇ ಆಗಲ್ಲ, ಕೇವಲ 5 ರಿಂದ 7 ನಿಮಿಷದವರೆಗೂ ನಾವು ಮಾಡ್ಕೊಳ್ಬೋದು. ಈ ಥರ ಹುರ್ಕೊಳ್ಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಸರಿಯಾಗಿ ಹುರ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹುಡ್ಕೊಳ್ಳಿ. ಇದು ಎಣ್ಣೆ ಎಲ್ಲ ಪೂರ್ತಿ ಕಡಲೆಬೇಳೆ ಇರುತ್ತಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಈ ಕಲರ್ ಬರಬೇಕು. ಇವಾಗ ಇನ್ನೊಂದು ಬ್ಯಾಚನ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇವಾಗ ನೋಡಿ ಈ ಥರ ನಾವು ಉಂಡೆ ಕಟ್ಕೊಂಡು ಈ ಥರ ರೌಂಡಾಗಿ ಮಾಡಿ ಹಾಕ್ಕೊಳ್ಬಾರ್ದು. ಇವಾಗ ಸುಮ್ಮನೆ ಕೈಯಾಗಿ ಬರುತ್ತಲ್ವ ಈ ಥರ ನೋಡಿ, ಈಗ ಈ ಥರ ನಾವು ಬಿಟ್ಕೊಳ್ಬೇಕಾಗತ್ತೆ. ಅಂದಾಗಲೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ಈ ಥರ ನಾವು ಬಿಟ್ಕೊಂಡು ಸರಿಯಾಗಿ ಮತ್ತೆ ನಾವು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ರೆಡಿಯಾಗಿದೆ ನೋಡಿ ಇನ್ನೊಂದು ಬ್ಯಾಚು. ನೋಡಿ ವಾವ್, ಕಲರ್ ಎಷ್ಟು ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ. ಇಷ್ಟು ಮಾಡಿಕೊಂಡು ಸೈಡಲ್ಲೇ ನಾವು ಆರೋದಕ್ಕೆ ಇಟ್ಕೊಂಡು ಬಿಡೋಣ. ಇನ್ನೊಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಡಲೆಬೇಳೆಗೆ 1 ಕಪ್ ಸಕ್ಕರೆನ ಹಾಕೋತಾ ಇದ್ದೀನಿ. 1 ಕಪ್ ಕಡಲೆಬೇಳೆಗೆ 1 ಕಪ್ ಸಕ್ಕರೆ. ಪಾಕ ಮಾಡೋದಕ್ಕೆ 1 ಕಪ್ ಸಕ್ಕರೆ ತೊಗೊಂಡ್ರೆ ಅರ್ಧ ಕಪ್ ನೀರನ್ನ ಹಾಕ್ಕೊಂಡು ಪಾಕ ಮಾಡ್ಕೊಳ್ಬೇಕಾಗತ್ತೆ. ಇದು ಪಾಕ ಏನು 1 ಎಳೆ 2 ಎಳೆ ಪಾಕ ಅಂತ ಹೇಳ್ತಾರಲ್ವ, ಅಷ್ಟು ಥರ ಏನು ತೊಗೊಳ್ಳೋದೇನು ಬೇಕಾಗಿಲ್ಲ. ಇದು ಏನು ಟೆನ್ಷನ್ ಇಲ್ಲ, ಜಂಜಾಟೆ ಇಲ್ಲ. ನೀವು ಪಾಕನ ಜಾಸ್ತಿ ಬಿರ್ಸಾಗಿ ತೊಗೊಳ್ಬಾರ್ದು. ಇಲ್ಲಾಂದರೆ ನಮ್ಮ ಮೋತಿಚೂರ್ ಲಾಡು ತುಂಬ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಅದು ಸಕ್ಕರೆನ ಕರಗೋದಕ್ಕೆ ಬಿಡೋಣ. ಬಿಟ್ಬಿಟ್ಟು ಈ ಕಡೆ ಇದು ಆರಿದೆ. ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ರವೆ ಇರುತ್ತಲ್ಲ, ನಾರ್ಮಲ್ ಉಪ್ಪಿಟ್ಟು ರವೆ ಮಾಡ್ತೀವಲ್ಲ, ಬಾಂಬೆ ರವೆ ಅಂತೀವಲ್ಲ, ಆ ಥರ ನಾವು ತರಿಯಾಗಿ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಆ ಕಡೆ ಸಕ್ಕರೆ ಮತ್ತು ನಾವು ಕಾಯೋದಕ್ಕೆ ಇಟ್ಕೊಂಡಿದ್ದೀವಲ್ವ, ಸಕ್ಕರೆ ಎಲ್ಲ ಚೆನ್ನಾಗಿ ಅದು ಕರಗಿದ ಮೇಲೆ ನಾವು ಕರೆಕ್ಟಾಗಿ ನಾವು ಟೈಮ್ ಹಚ್ಕೊಂಡು ನೋಡ್ಕೋಬೇಕು. ಕರಗಿದ ಮೇಲೆ 3 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಇಷ್ಟಾದರೆ ಸಾಕು, ಜಾಸ್ತಿ ಕುದಿಸ್ಕೊಳ್ಬಾರ್ದು. ಏನು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೈಗೆ ಅಂಟ್ತಿದ್ರೆ ಸಾಕು. ನಾನು ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಸಕ್ಕರೆ ಕರಗಿದ ಮೇಲೆ ಟೈಮ್ ಹಚ್ಕೊಂಡು 3 ನಿಮಿಷ ಕುದಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಅಷ್ಟಿದ್ರೆ ಸಾಕು. ಮತ್ತು ಇವಾಗ ಅದಕ್ಕೆ ನಾನು ಫುಡ್ ಕಲರ್ನ ಹಾಕೋತಾ ಇದ್ದೀನಿ. ಮತ್ತು ನಾನು ಇಲೈಚಿ ಪೌಡರ್ನ ಹಾಕೋತಾ ಇದ್ದೀನಿ. ಫುಡ್ ಕಲರ್ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಕೂಡ ಮಾಡ್ಬೋದು. ಹಾಕ್ಕೊಂಡು ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಪಾಕ ಈ ಅದಕ್ಕೆ ಬಂದರೆ ಸಾಕು. ಇವಾಗ ನಾವೇನು ಅದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ, ತರಿಯಾಗಿ ರವೆ ನೋಡಿ, ರವೆ ಟೈಪ್ ಇದೆ ಅಲ್ವಾ, ಈ ಥರದಿರೋದನ್ನು ಇದರಲ್ಲಿ ನಾವು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಪೌಡ್ರ್ ಪೂರ್ತಿ ಹಿಟ್ಟು ಥರ ನಾವು ಮಾಡ್ಕೊಳ್ಬಾರ್ದು. ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಾವು ಬೇಕ್ರಿಯಲ್ಲಿ ತರ್ತೀವಲ್ಲ ಸೇಮ್ ಹಾಗೆ ಬರುತ್ತೆ. ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಇದು ಒಂದು ವೇಳೆ ನಿಮ್ಮ ಪಾಕ ನೀವು ಕರೆಕ್ಟಾಗಿ ಗೊತ್ತಾಗಲಿಲ್ಲ, ನಿಮ್ಮ ತಿಳಿಯಾಗಿತ್ತಂದ್ರೆ ಭೀ ಏನು ತೊಂದರೆ ಇಲ್ಲ, ಅದೇನು ಕೆಟ್ಟೋಗೋದಿಲ್ಲ. ಇದೇ ಒಂಥರ ನಾವು 15 ರಿಂದ 20 ನಿಮಿಷ ನಾವು ಆರೋದಕ್ಕೆ ಬಿಡ್ತೀವಲ್ವ, ಒಂದು 15 ನಿಮಿಷ ಇನ್ನೊಂದಿಷ್ಟು ಎಕ್ಸ್ಟ್ರಾ ಬಿಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಅದು ಹೀರ್ಕೊಳ್ಳುತ್ತೆ. ಕಡಲೆಬೇಳೆ ಅಲ್ವಾ, ಅದು ಹೀರ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಈ ಥರ ಮಾಡಿ ಆರೋದಕ್ಕೆ ಇಟ್ಕೊಂಡ್ಬಿಡೋಣ ಸೈಡಿಗೆ. ಇವಾಗ ನಾನು ಗ್ಯಾಸ್ ಹಚ್ಕೊಂಡ್ಬಿಟ್ಟು ತಡ್ಕ ಕೂಡ ಪ್ಯಾನ್ ಇಟ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನೀವು ಹಾಕ್ಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಬಿಡ್ಬೋದು, ಅವಾಯ್ಡ್ ಮಾಡ್ಕೊಳ್ಬೋದು. ಇವಾಗ ಅದಕ್ಕೆ ನಾನು 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಕಾಜುನ ಹುರ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇವಾಗ ಇದು ಆರಿದೆ ಅಲ್ವಾ, ಅದರಲ್ಲಿ ನಾನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಮೊದಲು ಎಷ್ಟು ಸಾಫ್ಟ್ ಇತ್ತು, ಇವಾಗ ಡ್ರೈ ಆಗಿದೆ ಅಲ್ವಾ. ಇಷ್ಟಿದ್ರೆ ಸಾಕು. ನಾವು ಜಾಸ್ತಿ ಪಾಕ ತೊಗೊಂಡ್ರೆ ಲಾಡು ತುಂಬ ಗಟ್ಟಿಯಾಗಿ ಬರುತ್ತೆ.
ಈ ಥರ ಇದ್ದರೆ ನೀವು ಇಷ್ಟೇ ಇಟ್ಬಿಡಿ, ಒಂದು ಸಲ 15 ನಿಮಿಷ 20 ನಿಮಿಷ ಏನದು ಹೀರ್ಕೊಳತ್ತಲ್ವ, ಇದು ಈ ಹದಕ್ಕಿದೆ ಅಲ್ವ, ಇಷ್ಟಿದ್ರೆ ಲಾಡು ಹಾಗೆ ಇರುತ್ತೆ, ಏನು ಜಾಸ್ತಿ ಗಟ್ಟಿ ಆಗೋದಿಲ್ಲ, ತುಂಬ ಡ್ರೈ ಆಗೋದಿಲ್ಲ. ಇದು ಮೀಡಿಯಮ್ ಕರೆಕ್ಟಾಗಿದೆ ನೋಡಿ. ಇವಾಗ ಇಷ್ಟು ಸಾಫ್ಟ್ ಇಟ್ಟಿದೆಯಲ್ವ, ಈ ಸಾಫ್ಟ್ ಇರಬೇಕಾದ್ರೆ ನಾವು ಉಂಡೆನ ಕಟ್ಕೊಳ್ಬೇಕು. ಮತ್ತು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ರಿ ಅದು ಕರೆಕ್ಟಾಗಿ ಅದು ಉಂಡೆನ ಆಗುತ್ತೆ. ಇವಾಗ ನೋಡಿ ನಾನು ರೌಂಡ್ ಶೇಪಲ್ಲಿ ಕಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ನೀವು ಕಟ್ಕೊಳ್ಬೋದು. ನಾನು ಎರಡನ್ನೂ ತೋರಿಸ್ತೀನಿ ನಿಮ್ಗೆ. ಇವಾಗ ನಾನು ರೌಂಡ್ ಶೇಪಲ್ಲಿ ಕಟ್ಕೊಳ್ತಾ ಇದ್ದೀನಿ ನೋಡಿ. ಇದು ಈಸಿಯಾಗಿ ಮಾಡ್ಕೋಬೇಕು, ಮಾಡ್ಕೊಳ್ಬೋದು, ಏನು ಕಷ್ಟನೇ ಇಲ್ಲ, ಅದು ಸಲೀಸಾಗಿ ನಾವು ಮಾಡ್ಕೊಳ್ಬೋದು. ಇವಾಗ ಉಂಡೆನ ಒಂದು ಆಗಿದೆ, ಇನ್ನೊಂದು ಕಟ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸಲೀಸಾಗಿ 2 ಕೈಯಿಂದ ಕಟ್ಕೊಳ್ಬೋದು, ಒಂದು ಕೈಯಲ್ಲಿಂದಾದರೂ ಕಟ್ಕೊಳ್ಬೋದು, ಏನು ಕಷ್ಟನೇ ಆಗೋದಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಯಾವೆಲ್ಲ ರೆಸಿಪಿ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ, ಏನು ಕಷ್ಟನೇ ಆಗೋದಿಲ್ಲ, ಪಾಕ ಕೆಡುತ್ತೆ ಅನ್ನೋ ಜಂಜಾಟ ಕೂಡ ಇರೋದಿಲ್ಲ. ಮೇನ್ ನಾವು ಪಾಕನ ಜಾಸ್ತಿ ಕುದಿಸ್ಕೊಳ್ಬಾರ್ದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಉಂಡೆ ಕಟ್ಟೋದು. ಇವಾಗ ರೌಂಡಾಗಿ ಆಗಿದೆ ಅಲ್ವ, ನಾನು ಇನ್ನೊಂದು ಶೇಪ್ ತೋರಿಸ್ತೀನಿ. ಈ ಥರ ಮುದ್ದೆನ ಮಾಡಿಕೊಂಡು ಈಗ ಕೈಯಲ್ಲಿ ಇಟ್ಕೊಂಡು ಈ ಥರ ರೌಂಡಾಗಿ ತಿರುಗಿಸ್ಕೊತಾರೆ, ಇನ್ನೊಂದು ಶೇಪ್ ಆಗುತ್ತೆ ನೋಡಿ. ಇನ್ನೊಂದು ಶೇಪ್ ನಂದು ರೆಡಿಯಾಗಿದೆ ನೋಡಿ. ಇವಾಗ ವಾವ್, ನಾವು ಯಾವಾಗಲೂ ಉಂಡೆನ ರೌಂಡಾಗಿ ಕಟ್ಕೊಳ್ತಿರ್ತೀವಲ್ಲ, ಫಾರ್ ಎ ಚೇಂಜ್ ಈ ಥರ ಮಾಡ್ಕೊಂಡು ಕೊಟ್ಟರೆ ಮಕ್ಕಳಿಗೆ ಖುಷಿ ಆಗುತ್ತೆ ನೋಡಿ. ಈ ಥರ ಕಟ್ಕೊಂಡು ಡ್ರೈ ಫ್ರೂಟ್ಸ್ನ ಹಚ್ಕೊಂಡು ರೆಡಿ ಮಾಡ್ಕೊಳ್ಬೇಕು ನೋಡಿ. ಏನು ಕಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್. ಇದು ಸೇಮ್ ಬೇಕ್ರಿನಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ, ಏನು ಡಿಫ್ರೆನ್ಸೇ ಇರೋದಿಲ್ಲ ನೋಡಿ. ಈ ಮೋತಿಚೂರ್ ನಡದಲ್ಲಿ ಇನ್ನೊಂದು ಥರ ಕೂಡ ಮಾಡ್ತಾರೆ, ನಾನು ಅದು ರೆಸಿಪಿ ಬೇಕಂದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಮಾಡ್ತೀನಿ ನೋಡಿ. ಈ ಥರ ಕಟ್ಕೊಂಡ್ರೆ ನಮ್ಮ ಉಂಡೆ ರೆಡಿ ಆಗುತ್ತೆ. ನಾನು 2 ಸೈಜನ್ನು ತೋರಿಸ್ತಿದ್ದೀನಲ್ಲ, ಯಾವ ಶೇಪಲ್ಲಿ ಬೇಕಾದರೂ ನೀವು ರೆಡಿ ಮಾಡ್ಕೊಳ್ಬೋದು. ರೌಂಡಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಈ ಥರ ಆದರೂ ಮಾಡ್ಕೊಳ್ಳಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ, ಅದೆಲ್ಲ ಎಷ್ಟು ಚೆನ್ನಾಗಿ ಹಿರ್ಕೊಳ್ಳುತ್ತೆ ನೋಡಿ. ಮತ್ತು ಡ್ರೈ ಫ್ರೂಟ್ಸ್ನ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ನೋಡೋಣ, ನಮ್ಮದು ಲಾಡು ಫೈನಲ್ಲಾಗಿ ರೆಡಿಯಾಗಿದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಎಷ್ಟು ಈಸಿಯಾಗಿ ನಾವು ಕೇವಲ 5 ರಿಂದ 7 ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೊಳ್ಬೋದು. ಇವಾಗ ಅದು ಹೀರ್ಕೊಂಡಿದೆ ಲಾಡು, ನಾನು ಹಿಂಗೆ ತೋರಿಸ್ತಾ ಇದ್ದೀನಿ, ಬಿಚ್ಚಿ ತೋರಿಸ್ತೀನಿ ನೋಡಿ. ನೋಡಿ ಇದೆಯೇ ಅದಕ್ಕೆ ಇರುತ್ತೆ, ಏನು ಚೇಂಜ್ ಆಗೋದಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ನೋಡಿ. ವಾವ್.